ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ದೆಹಲಿ ಮಟ್ಟದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಭಾರತ ವಾಟರ್ ವಾರ್ ಈ ವಿಚಾರ ಈಗ ಪಾಕಿಸ್ತಾನದಲ್ಲಿ ನಡುಕವನ್ನು ಹುಟ್ಟಿಸಿದೆ. ಪಾಕಿಸ್ತಾನ ಸಿಂಧೂ ನದಿ ನೀರು ಒಪ್ಪಂದಕ್ಕೆ ಬ್ರೇಕ್ ಹಾಕಿರುವಂಥದ್ದು. ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಇದೇ ವಿಚಾರಕ್ಕೆ ಒಂದು ಮಹತ್ವದ ಸಭೆಯನ್ನು ಕೂಡ ಕರೆದಿದ್ದಾರೆ. ಈ ಸಭೆಯಲ್ಲಿ ಜಲಶಕ್ತಿ ಸಚಿವರ ಜೊತೆಗೆ ಅಮಿತ್ ಶಾ ಮಹತ್ವದ ಮೀಟಿಂಗ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಪಾಕಿಸ್ತಾನದ ಮೇಲೆ ಈಗಾಗಲೇ ರಾಜತಾಂತ್ರಿಕತೆಯ ಸಮರವನ್ನು ಸಾರುವ ಮೂಲಕ ಅವರ ಟೊಂಕ ಮುರಿಯುವಂತಹ ಕೆಲಸಕ್ಕೆ ಭಾರತ ಮುಂದಾಗಿದೆ. ಯಾವಾಗ ಸಿಂಧೂ ನದಿ ನೀರನ್ನು ಭಾರತ ಸ್ಟಾಪ್ ಮಾಡುತ್ತೆ ಅನ್ನೋದು ಗೊತ್ತಾಯಿತೋ ವ್ಯತಿರಿಕ್ತ ಹೇಳಿಕೆಗಳು ಪಾಕಿಸ್ತಾನದಿಂದ ಬರ್ತಾ ಇದೆ. ನೀವು ನೀರು ನಿಲ್ಲಿಸಿದರೆ ನಾವು ರಕ್ತ ಹರಿಸ್ತೀವಿ, ನೀವು ನೀರು ನಿಲ್ಲಿಸಿದರೆ ನಾವು ವಾರ್ ಮಾಡಿಬಿಡ್ತೀವಿ ಅನ್ನುವಂತಹ ಗೊಡ್ಡು ಬೆದರಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದರ ನಡುವೆ ಅಲ್ಲಿ ನೀರಿಗಾಗಿ ಈಗಾಗಲೇ ಹಾಹಾಕಾರ ಕೂಡ ಶುರುವಾಗಿದೆ. ಈ ಪ್ಲಾನನ್ನು ಮತ್ತಷ್ಟು ಇಂಪ್ಲಿಮೆಂಟ್ ಮಾಡಿ ಪಾಕಿಸ್ತಾನಕ್ಕೆ ಹೇಗೆ ಹೊಡೆತ ಕೊಡಬಹುದು, ರಾಜತಾಂತ್ರಿಕತೆಯ ಮೂಲಕ ಮತ್ತೆ ಹೇಗೆ ಅವ್ರಿಗೆ ಪೆಟ್ಟು ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ.